ನಮಸ್ಕಾರ, ವೆಲ್ಕಮ್ ಟು ಗೀತಾ ಸಂದೇಶ ಯೂಟ್ಯೂಬ್ ಚಾನಲ್. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 2 ಸಾಂಖ್ಯ ಯೋಗ 1-10 ಶ್ಲೋಕಗಳ ಅರ್ಥಸಹಿತ ಭಾವಾರ್ಥ ತಿಳಿಯೋಣ. ಸಂಜಯ ಉವಾಚ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ಹಾಗೆ ಕಾರುಣ್ಯಕ್ಕೊಳಗಾಗಿ ಕಂಬನಿ ತುಂಬಿ ಕಣ್ಣು ಮಸುಕಾಗಿ ಉಮ್ಮಳಿಸುತ್ತಿರುವ ಅವನನ್ನು ಕಂಡು ಕೃಷ್ಣ ಹೀಗೆ ಹೇಳಿದನು. ಶ್ರೀ ಭಗವಾನುವಾಚ ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಹೇ ಅರ್ಜುನ, ಇಂಥ ವಿಷಮ ಸ್ಥಿತಿಯಲ್ಲಿ ಈ ಮೋಹ ಯಾವ ಕಾರಣಕ್ಕೆ ಉಂಟಾಯಿತು? ಬಲ್ಲವರು ಮೆಚ್ಚದ, ಸ್ವರ್ಗಕ್ಕೆ ಸಲ್ಲದ, ಕೀರ್ತಿಕರವಲ್ಲದ ಈ ಕೊಳೆ ನಿನ್ನನ್ನೇಕೆ ಕವಿಯಿತು? ಕ್ಲೈಬ್ಯಮ್ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಹೇ ಪಾರ್ಥ, ನಪುಂಸಕತ್ವವನ್ನು ಹೊಂದಬೇಡ, ನಿನಗಿದು ಉಚಿತವಲ್ಲ. ಹೇ ಪರಂತಪ, ತುಚ್ಛವಾದ ಈ ಹೃದಯ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕಾಗಿ ನಿಲ್ಲು. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷು ವಿಪ್ರತಿಯೋಸ್ಯಾಮಿ ಪೂಜಾರ್ಹಾವರಿಸೂದನ. ಅರಿಗಳನ್ನು ತರಿದ ಮಧುಸೂದನ, ಪೂಜನೀಯವಾದ ಭೀಷ್ಮರ ಮತ್ತು ದ್ರೋಣರ ವಿರುದ್ಧ ನಾನೆಂತು ರಣರಂಗದಲ್ಲಿ ಬಾಣಗಳಿಂದ ಹೊಡೆದು ಹೋರಾಡಲಿ? ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಈ ಮಹಾನುಭಾವಿಗಳನ್ನು ಕೊಲ್ಲುವ ಬದಲು ಇಲ್ಲೇ ಈ ನೆಲದಲ್ಲಿ ಭಿಕ್ಷೆ ಬೇಡುವುದು ಮೇಲು. ಸಿರಿಯ ಬೆನ್ನು ಹತ್ತಿದ ಇವರನ್ನು ಕೊಂದು ಇಲ್ಲೇ ಅವರ ನೆತ್ತರಿಂದ ನೆನೆದ ಸಂಪತ್ತು ಭೋಗಗಳನ್ನು ಭೋಗಿಸುವುದಲ್ಲ. ನ ಚೈತದ್ವಿದ್ಮಃ ಕತರನ್ನೋ ಗರಿಯೋ ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಸ್ತೇವ ಸ್ಥಿತಾಃ ಪ್ರಮುಖೇ ಧಾತ್ರ ರಾಷ್ಟ್ರ. ಇದೇ ತಿಳಿಯುತ್ತಿಲ್ಲ, ಯಾವುದು ನಮಗೆ ಹೆಚ್ಚು ಒಳಿತು, ನಾವು ಗೆಲ್ಲುವುದೇ ಅಥವಾ ನಮ್ಮನ್ನು ಅವರು ಗೆಲ್ಲುವುದೇ? ಯಾರನ್ನು ಕೊಂದು ನಾವು ಬದುಕಲು ಬಯಸುವುದಿಲ್ಲವೋ ಅವರು ನಮ್ಮೆದುರು ನಿಂತಿದ್ದಾರೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾ ಪ್ರಪನ್ನಂ. ದೌರ್ಬಲ್ಯದ ದೋಷದಿಂದ ನನ್ನ ಸಹಜ ಸ್ವಭಾವಕ್ಕೆ ಮಂಕು ಕವಿದಿದೆ. ಧರ್ಮದ ಬಗೆಗೆ ಮೋಹಿತನಾಗಿ ನಿನ್ನನ್ನು ಪ್ರಾರ್ಥಿಸುತ್ತೇನೆ. ಹೇಳು ನನಗಿದನ್ನು. ಯಾವುದು ನಿಖರವಾದ ಶ್ರೇಯಸ್ಸಿನ ದಾರಿ? ನಾನು ನಿನ್ನ ಶಿಷ್ಯ. ನಿನಗೆ ಶರಣು ಬಂದ ನನಗೆ ದಾರಿ ತೋರು, ಉಪದೇಶ ನೀಡು. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್ ಯಚ್ಛೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಂ ರದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ನನ್ನ ಇಂದ್ರಿಯಗಳು ಸೊರಗಿ ಹೋಗುತ್ತಿವೆ. ನನ್ನ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ. ಭೂಮಿಯಲ್ಲಿ ಸ್ವರ್ಗದಲ್ಲಿ ಪ್ರಭುತ್ವವನ್ನು ಪಡೆದರೂ ಕೂಡ ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತೂಷ್ಣೀಂ ಬಭೂವಃ. ಹೇ ರಾಜ, ನಿದ್ದೆಯನ್ನು ಗೆದ್ದ ಅರ್ಜುನ ಇಂದ್ರಿಯಗಳ ಒಡೆಯನಾದ ಗೋವಿಂದನ ಬಳಿ ನಾನು ಯುದ್ಧ ಮಾಡಲಾರೆ ಎಂದು ಸ್ಪಷ್ಟವಾಗಿ ಹೇಳಿ ಸುಮ್ಮನಾದನು ಎಂದು ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು. ತಮುವಾಚ ಋಷಿಕೇಶ ಪ್ರಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಹೇ ಭರತವಂಶಿ ಧೃತರಾಷ್ಟ್ರ, ಭಗವಾನ್ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯೆ ಶೋಕಿಸುತ್ತಿರುವ ಅರ್ಜುನನಿಗೆ ನಗುತ್ತಿರುವಂತೆ ಈ ಮಾತುಗಳನ್ನು ಹೇಳಿದನು. ಭಾವಾರ್ಥ: ಯುದ್ಧ ಮಾಡುವುದಿಲ್ಲವೆಂದು ಕೈಚೆಲ್ಲಿ ಕುಸಿದು ದುಃಖದಿಂದ ಕುಳಿತಿರುವ ಅರ್ಜುನನಿಗೆ ಶ್ರೀಕೃಷ್ಣನ ಉಪದೇಶ ಈ 2ನೇ ಅಧ್ಯಾಯದಿಂದ ಆರಂಭವಾಗುತ್ತದೆ. ಈ ಅಧ್ಯಾಯ ಇಡೀ ಭಗವದ್ಗೀತೆಗೆ ಪಂಚಾಂಗ ರೂಪದಲ್ಲಿದ್ದು ಸಮಗ್ರ ಸಂದೇಶದ ಸಾರವನ್ನು ವ್ಯಾಸರು ಈ ಅಧ್ಯಾಯದಲ್ಲಿ ಸೆರೆ ಹಿಡಿದಿದ್ದಾರೆ. ಇಲ್ಲಿ ಬರುವ ಉಪದೇಶದ ವಿಸ್ತಾರ ರೂಪವೇ ಇತರ 16 ಅಧ್ಯಾಯಗಳು.
ಶ್ಲೋಕ 1ರಲ್ಲಿ ಅರ್ಜುನನಿಗೆ ಇಡೀ ಕುಲದ ಮೇಲೆ, ಸಮಾಜದ ಮೇಲೆ ಅನುಕಂಪ, ಇಡೀ ಜನಾಂಗದ ಹತ್ಯೆಗೆ ಕಾರಣನಾಗುತ್ತೇವಲ್ಲ ಎನ್ನುವ ಆತಂಕ ಆತನ ತಲೆಯಲ್ಲಿ ತುಂಬಿ ಹೋಗಿತ್ತು. ಆವೇಶದಿಂದ ಕಣ್ಣಲ್ಲಿ ನೀರು ಇಳಿದಿತ್ತು. ನೋಡಿ, ನಾವು ಆವೇಶದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು, ಪ್ರೀತಿ ಇದ್ದಾಗ ಮಾತು ಕೊಡಬಾರದು ಎಂಬ ಮಾತನ್ನು ಕೇಳುತ್ತೇವೆ. ಆವೇಶ ಇದ್ದಾಗ ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರದು. ಅದು ಸರಿಯಾದ ನಿರ್ಧಾರ ನಾವು ತೆಗೆದುಕೊಳ್ಳುವುದಿಲ್ಲ. ಅಲ್ಲಿ ನಮಗೆ ಅಜ್ಞಾನ ಅಥವಾ ಮಂಜು ನಮ್ಮ ಮನಸ್ಸನ್ನು ವಿಕ್ಷಿಪ್ತಗೊಳಿಸಿರ್ತದೆ. ಹಾಗಾಗಿ ನಾವು ಸರಿ ತಪ್ಪುಗಳನ್ನು ನಿರ್ಧಾರ ಮಾಡಿ ಆವೇಶವನ್ನು ಕಡಿಮೆ ಮಾಡಿಕೊಂಡ ನಂತರವೇ ಸರಿಯಾದ ಒಂದು ಕೂಲಂಕುಷವಾಗಿ ಯೋಚನೆ ಮಾಡಿಕೊಂಡು ನಿರ್ಧಾರಕ್ಕೆ ಬರಬೇಕಾಗಿರ್ತದೆ. ಇನ್ನು ಶ್ಲೋಕ 2ರಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ, ಆರ್ಯರು ಈ ರೀತಿಯಲ್ಲಿ ಯೋಚನೆ ಮಾಡುವುದಿಲ್ಲ ಅಂತ. ಆರ್ಯರು ಅಂದರೆ ಇಲ್ಲಿ ಒಂದು ಜನಾಂಗದ ಹೆಸರಲ್ಲ, ಅದು ಆರ್ಯರು ಅನ್ನುವ ಪದ ಕನ್ನಡದ ಅಯ್ಯ ಎನ್ನುವ ಪದಕ್ಕೆ ಸಮಾನಾರ್ಥಕ ಪದವಾಗಿದೆ. ಇನ್ನು ನೋಡಿ, ನಾವು ದಣಿಗಳಿಗೆಲ್ಲ ಅಯ್ಯ ಅಂತ ಹೇಳ್ತೇವೆ. ಅಯ್ಯ ಎನ್ನುವುದು ಅಥವಾ ಆರ್ಯರು ಎನ್ನುವುದು ತಿಳಿದವರು, ಜ್ಞಾನಿಗಳು, ಹಿರಿಯರು ಎಂಬ ಅರ್ಥ ಕೊಡ್ತದೆ. ಇನ್ನು ಶ್ಲೋಕ 3ರಲ್ಲಿ ಅರ್ಜುನನಿಗೆ ನಪುಂಸಕನಂತೆ ನೀನು ವರ್ತಿಸಬೇಡ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಾಕಂದರೆ ಅರ್ಜುನನಲ್ಲಿ ಇಂತಹ ಹೇಡಿತನವನ್ನು ಆತ ನಿರೀಕ್ಷಿಸಿರಲಿಲ್ಲ. ಇಂತಹ ಮಾನಸಿಕ ದೌರ್ಬಲ್ಯವನ್ನು ಹೊಡೆದು ಹಾಕಿ ಅನ್ಯಾಯದ ವಿರುದ್ಧ ಹೋರಾಡು ಅಂತ ಹೇಳ್ತಾನೆ. ಇಲ್ಲಿ ಆಗಿನ ಕಾಲದಲ್ಲಿಯೇ ದುರ್ಯೋಧನ ಲೋಕಕಂಟಕನಾಗಿದ್ದ. ವ್ಯಾಸರು ಮೊದಲೇ ಧೃತರಾಷ್ಟ್ರನಿಗೆ ಹೇಳಿದ್ರು, ಲೋಕಕಂಟಕನಾದ ನಿನ್ನ ಮಗನಿಂದ ಲೋಕವೇ ನಾಶ ಆಗುತ್ತೆ ಅಂತ. ಹಾಗಾಗಿ ಇಂತಹ ಲೋಕಕಂಟಕರನ್ನು ಸಾಯಿಸುವುದು ಅಧರ್ಮವಲ್ಲ, ಅದು ಧರ್ಮದ ಕೆಲಸವೇ. ಯಾಕೆಂದರೆ ಈಗ ಒಂದು ಹುಲಿಯನ್ನು ಉದಾಹರಣೆಗೆ ತಗೊಳ್ಳಿ, ಅದು ಪ್ರತಿನಿತ್ಯ ಊರಿಗೆ ಬಂದ್ಕೊಂಡು ಒಂದು ಮನುಷ್ಯನ ತಿನ್ಕೊಂಡು ಹೋಗ್ತಾ ಇದೆ ಅಂತ ಹೇಳಾದವಾಗ ಮನುಷ್ಯರ ಹತ್ಯೆಯನ್ನು ನಿಲ್ಲಿಸಲಿಕ್ಕಾಗಿ ಒಂದು ಹುಲಿಯನ್ನು ಕೊಲ್ಲುವುದು ಅನ್ಯಾಯ ಅಂತ ಅನಿಸ್ಕೊಳ್ಳೋದಿಲ್ಲ. ಅದು ತಪ್ಪಲ್ಲ. ಅದೇ ರೀತಿಯಲ್ಲಿ ಅಂತಹ ಒಂದು ಲೋಕಕಂಟಕನಾದವನು ಅಧಿಕಾರವನ್ನು ಕೈ ತಗೊಂಡ್ರೆ ನಮ್ಮ ಭರತಖಂಡದ ಗತಿ ಏನಾಗಬಹುದು ಅಂತ ಶ್ರೀಕೃಷ್ಣ ಯೋಚನೆ ಮಾಡಿದ್ದ. ಅಂದರೆ ಆಗಿನ ಕಾಲದಲ್ಲಿ ರಾಜಕೀಯವಾಗಿ ಈ ಎಲ್ಲ ಒಂದು ಯೋಚನೆ ಶ್ರೀಕೃಷ್ಣ ಮಾಡಿದ್ದ, ಯಾರ ಕೈಯಲ್ಲಿ ಅಧಿಕಾರ ಹೋಗಬೇಕು ಅಂತ. ಹಾಗಾಗಿ ಉತ್ತಮನಾದವನಿಗೆ ಅಧಿಕಾರ ಕೊಡುವುದಕ್ಕಾಗಿ ಇಲ್ಲಿ ಅಧರ್ಮ ಮಾಡುತ್ತಿರುವವನನ್ನು ಸಂಹಾರ ಮಾಡಬೇಕು. ಇಡೀ ಭರತಖಂಡದ ರಕ್ಷಣೆಗಾಗಿ ಒಂದು ಅಧರ್ಮಿಯನ್ನು ಅಥವಾ ಅಧರ್ಮದ ಪರ ನಿಂತವರನ್ನು ಸಂಹಾರ ಮಾಡುವುದು ತಪ್ಪಲ್ಲ ಎನ್ನುವುದು ಶ್ರೀಕೃಷ್ಣನ ವಾದ. ಇನ್ನು ತನ್ನ ವಂಶದ ಮೂಲ ಪುರುಷರಾದಂತಹ ಭೀಷ್ಮಾಚಾರ್ಯರನ್ನು, ಗುರುಗಳಾದ ದ್ರೋಣಾಚಾರ್ಯರನ್ನೆಲ್ಲ ಹೇಗೆ ಎದುರಿಸಲಿ, ಅವರನ್ನೆಲ್ಲ ಹೇಗೆ ಕೊಲ್ಲಲಿ, ಅವರನ್ನು ಕೊಂದು ಆ ರಕ್ತದಿಂದ ನಾನು ಹೇಗೆ ರಕ್ತಸಿಕ್ತ ಸಿಂಹಾಸನವನ್ನು ಏರಲಿ ಅಂತ ಹೇಳ್ತಾನೆ. ಅವರನ್ನು ಕೊಲ್ಲುವ ಬದಲು ನಾನು ಭಿಕ್ಷೆ ಬೇಡಿ ತಿನ್ನುವುದೇ ಮೇಲು ಎಂದು ಆವೇಶಭರಿತನಾಗಿ ಮಾತಾಡ್ತಾನೆ. ಇನ್ನು ಶ್ಲೋಕ 6ರಲ್ಲಿ ಹೇಳ್ತಾನೆ, ನಾವು ಯುದ್ಧ ಮಾಡಿ ಗೆಲ್ಲುವುದು ಒಳಿತೋ ಅಥವಾ ಗುರು ಹಿರಿಯರನ್ನು ಕೊಲ್ಲುವುದೇ ಒಳಿತೋ ಗೊತ್ತಾಗ್ತಾ ಇಲ್ಲ. ಯಾರು ಗೆಲ್ತಾರೆ ಎನ್ನುವುದು ನನಗೆ ಗೊತ್ತಿಲ್ಲ. ಆ ಆಸೆಯೂ ಹೊರಟು ಹೋಗಿದೆ. ನಾನು ಗೆಲ್ಲಬೇಕು ಅನ್ನುವಂಥ ಆಸೆಯೇ ಇಲ್ಲ ಅಂತ ದುಃಖದಿಂದ ಹೇಳ್ತಿದ್ದಾನೆ. ಇನ್ನು 7ರಲ್ಲಿ ಧರ್ಮದ ಬಗ್ಗೆ ನನ್ನ ಚಿಂತನಾ ಶಕ್ತಿ ಗೊಂದಲದ ಗೂಡಾಗಿದೆ. ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ನನಗೆ ತಿಳಿಯಲಾಗದಂತಹ ದಯನೀಯ ಸ್ಥಿತಿಯಲ್ಲಿ ನಾನಿದ್ದೇನೆ. ನಾನು ನಿನ್ನ ಶಿಷ್ಯ, ನಿನಗೆ ಸಂಪೂರ್ಣ ಶರಣಾಗತಿ ಹೊಂದಿದ್ದೇನೆ. ಇನ್ನು ಶ್ಲೋಕ 8ರಲ್ಲಿ ಅರ್ಜುನ, ನನಗೆ ಶಕ್ತಿನೇ ಇಲ್ಲ ಇಂದ್ರಿಯಗಳಲ್ಲಿ, ನನಗೆ ಭೂಲೋಕದಲ್ಲಾಗಲಿ ಸ್ವರ್ಗದಲ್ಲಾಗಲಿ ಎಲ್ಲೇ ಪ್ರಭುತ್ವ ಸಿಕ್ಕರೂ ಸಹ ನಾನು ಈ ದುಃಖ ಸಹಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇನ್ನು ಶ್ಲೋಕ 9ರಲ್ಲಿ ಸಂಜಯ ಅರ್ಜುನ ಹೇಳಿದಂತಹ ಈ ಎಲ್ಲ ಮಾತುಗಳನ್ನು ಧೃತರಾಷ್ಟ್ರನಿಗೆ ತಿಳಿಸಿ ಅರ್ಜುನ ಸ್ಪಷ್ಟವಾಗಿ ಯುದ್ಧ ಮಾಡುವುದಿಲ್ಲ ಎಂದು ಯುದ್ಧ ಭೂಮಿಯಲ್ಲಿ ಕುಳಿತಿದ್ದಾನೆ ಎನ್ನುವುದನ್ನು ಹೇಳ್ತಾನೆ. ಇನ್ನು ಶ್ಲೋಕ 10ರಲ್ಲಿ ಅರ್ಜುನನಿಗೆ ಭಾವಾವೇಶದ ಸ್ಥಿತಿ ಸಂಪೂರ್ಣವಾಗಿ ಹೊರಟು ಹೋಗಿ ಆತನಲ್ಲಿ ಶರಣಾಗತ ಭಾವ ಮೂಡಿದೆ. ಶ್ರೀಕೃಷ್ಣನಲ್ಲಿ ಶರಣಾಗತಿ ಹೊಂದಿದ್ದಾನೆ. ಯಾವಾಗ ನಾವು ಭಾವಾವೇಶವನ್ನು ಸ್ಥಗಿತಗೊಳಿಸಿಕೊಂಡು ಶರಣಾಗತಿ ಭಾವವನ್ನು ಹೊಂದುತ್ತೇವೋ ಆವಾಗ ಬೇರೆಯವರ ಒಂದು ಮಾರ್ಗದರ್ಶನ ಕೇಳುವಂಥ ಮನಸ್ಥಿತಿ ನಮಗೆ ಇರ್ತದೆ. ಹಾಗಾಗಿ ಶ್ರೀಕೃಷ್ಣ ಈಗ ನಗುತ್ತಾ ಅರ್ಜುನನಿಗೆ ಉಪದೇಶವನ್ನು ನೀಡಲು ಆರಂಭಿಸಿದ. ಯಾವ ರೀತಿ ಉಪದೇಶವನ್ನು ನೀಡುತ್ತಾನೆ, ಏನೆಲ್ಲ ಹೇಳುತ್ತಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯ ತನಕ ವಂದನೆಗಳು.